ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಅಚ್ಚರಿಯ ಬೆಳವಣಿಗೆಯೊಂದು ಈಗ ದಿಢೀರ್ ಅಂತ ಗಮನ ಸೆಳೀತಾ ಇದೆ. ಏಕಾಏಕಿ ಬಾರ್ಡರ್ ಸ್ಟೇಟ್ಗಳಲ್ಲಿ ಮತ್ತೆ ಮಾಕ್ ಡ್ರಿಲ್ಗೆ ಆದೇಶ ಆಗಿರೋದು. ಮಾಕ್ ಡ್ರಿಲ್ ಆಗ್ತಾ ಇದೆ. ಮತ್ತೊಂದು ಕಡೆ ಗೃಹ ಸಚಿವರು ದಿಢೀರ್ ಅಂತ ಪ್ರೆಸಿಡೆಂಟ್ ಮುರ್ಮು ಅವ್ರನ್ನ ಭೇಟಿಯಾಗಿದ್ದಾರೆ. ನರೇಂದ್ರ ಮೋದಿ ಅವರ ನಾಳಿನ ಪ್ರವಾಸಗಳು ಗಮನ ಸೆಳೀತಾ ಇದ್ದಾವೆ. ಜೊತೆಗೆ ಬಾರ್ಡರ್ ಅಲ್ಲಿ ಉಗ್ರರು ಒಳನುಸುಳೋದಿಕ್ಕೆ ಪ್ರಯತ್ನ ಪಟ್ಟಿರೋದ್ರ ಬಗ್ಗೆ ಕೂಡ ಮಾಹಿತಿ ಹೊರಗಡೆ ಬರ್ತಿರೋದು. ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. ಎಸ್ ವೀಕ್ಷಕರೇ, ಕನೆಕ್ಟಿಂಗ್ ದ ಡಾಟ್ಸ್ ಅನ್ನೋ ರೀತಿಯಲ್ಲಿ ಕೆಲವು ಬೆಳವಣಿಗೆಗಳನ್ನು ಒಟ್ಟಿಗೆ ನೋಡಿದಾಗ ಏನಾಗ್ತಾ ಇದೆ, ಇನ್ನೇನಾದರೂ ಸೂಚನೆ ಕೊಡ್ತಾ ಇದೆಯಾ ಭಾರತ ಸರ್ಕಾರ ಅನ್ನೋದೊಂದು ಕುತೂಹಲಕಾರಿ ಬೆಳವಣಿಗೆ ಇದು. ಹಾಗಂತ ಯುದ್ಧ ಮಾಡಿಬಿಡೋದು, ಪದೇ ಪದೇ ಯುದ್ಧಗಳನ್ನು ನಡೆಸೋದು ಅಷ್ಟು ಸಣ್ಣ ವಿಷಯ ಅಂತಲ್ಲ. ಅದು ಯಾವುದೇ ದೇಶದ ಆರ್ಥಿಕತೆ ಮತ್ತು ಬೇರೆ ಬೇರೆ ವಿಚಾರಗಳಿಂದಾಗಿ ಯಾರಿಗೂ ಒಳ್ಳೆಯದಲ್ಲ. ನಾವಾಗಿಯೇ ಯಾರನ್ನು ಟಚ್ ಮಾಡಲ್ಲ, ಆದರೆ ನಮಗೆ ಏನಾದರೂ ತೊಂದರೆ ಕೊಟ್ಟರೆ ಅವರನ್ನು ಬಿಡೋ ಚಾನ್ಸೇ ಇಲ್ಲ ಅನ್ನೋದನ್ನು ಹೇಳಿದ್ದಾಗಿದೆ. ಆಪರೇಷನ್ ಸಿಂಧೂರ ಆನಲ್ಲಿದೆ, ಪಾಸ್ ಆಗಿದೆ, ಯಾವುದೇ ಸಮಯದಲ್ಲಿ ಮತ್ತೆ ಸ್ಟಾರ್ಟ್ ಆಗಬಹುದು ಅನ್ನೋದನ್ನು ರಾಜನಾಥ್ ಸಿಂಗ್ ಅವರು, ಮೋದಿ ಎಲ್ಲ ಹೇಳಿದ್ದಾಗಿದೆ. ಅದರ ನಡುವೆ ಮೊನ್ನೆಯಷ್ಟೇ ನರೇಂದ್ರ ಮೋದಿ ಅವರು ಒಂದು ವಿಚಾರ ಹೇಳಿದ್ರು, ನಿಮಗೆ ರೋಟಿ ಬೇಕಾ, ಬುಲೆಟ್ ಬೇಕಾ, ಆಯ್ಕೆ ಮಾಡ್ಕೊಳ್ಳಿ, ಮತ್ತೆ ಕಾಲು ಕೆರ್ಕೊಂಡು ಬಂದರೆ ಸರಿಯಾದ ಪಾಠವನ್ನೇ ಕಲಿಸ್ಬೇಕಾಗತ್ತೆ. ಸಮಯ ಸಂದರ್ಭ ನೋಡಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದು ಇನ್ನೂ ಬಾಕಿ ಇದೆ, ಎಲ್ಲ ಮುಗ್ದಿಲ್ಲ ಅನ್ನೋ ಮಾತುಗಳನ್ನಾಡಿದ್ದು ಆಗಿದೆ. ಹಾಗಂತ ಅದು ಯಾವಾಗ ಬರುತ್ತೆ ಆ ಮುಹೂರ್ತ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇದರ ನಡುವೆ ಒಂದು ಅಚ್ಚರಿಯ ಬೆಳವಣಿಗೆ. ಪಾಕಿಸ್ತಾನ ಬಾರ್ಡರ್ ಬರುವಂತಹ ಗುಜರಾತ್, ರಾಜಸ್ಥಾನ್, ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಸಿವಿಲ್ ಮಾಕ್ ಡ್ರಿಲ್ ನಾಳೆ ಸಂಜೆ ಕಂಡಕ್ಟ್ ಆಗುತ್ತೆ. ಇದು ಆಪರೇಷನ್ ಸಿಂಧೂರಾಗಿಂತ ಒಂದಿನ ಮೊದಲು ಕಂಡಕ್ಟ್ ಆಗಿತ್ತು. ಅದಾದ್ಮೇಲೆ ಮಾಕ್ ಡ್ರಿಲ್ ಆದ್ಮೇಲೆ ಏನೋ ಒಂದು ಆಗತ್ತೆ ಅನ್ನೋ ಸುಳಿವು, ಸ್ಪಷ್ಟ ಸುಳಿವು ಇಡೀ ದೇಶಕ್ಕೆ ಸಿಕ್ಕಿತ್ತು. ಅದು ಕೂಡಲೇ ಆಗತ್ತಾ, ಒಂದು ವಾರ ಆದ್ಮೇಲೆ ಆಗತ್ತಾ ಅನ್ನೋ ಡೌಟಲ್ಲಿ ಇದ್ದಾಗಲೇ ಮಧ್ಯರಾತ್ರಿ ನುಗ್ಗಿ ಹೊಡೆದಿದ್ದಾಯ್ತಲ್ವ. ಈಗ ನೋಡಿ, ಬಾರ್ಡರ್ ಪಾಕಿಸ್ತಾನದ ಬಾರ್ಡರ್ ಹಂಚಿಕೊಂಡಿರುವಂಥ ರಾಜ್ಯಗಳಲ್ಲಿ ನಾಳೆ ಸಂಜೆ ಸಿವಿಲ್ ಮಾಕ್ ಡ್ರಿಲ್ಗೆ ಕರೆ ಕೊಡಲಾಗಿದೆ. ಅಂದರೆ ಯುದ್ಧದ ಸಂದರ್ಭದಲ್ಲಿ ಹೇಗೆ ನಮ್ಮನ್ನು ನಾವು ರಕ್ಷಿಸ್ಕೊಳ್ಬೇಕು, ಯಾವ ರೀತಿ ಜಾಗರೂಕತೆಯಿಂದ ಇರಬೇಕು, ಇಂಥದ್ದೆಲ್ಲ ಟ್ರೈನಿಂಗ್ ಕೊಡುವಂಥ ಒಂದು ಮಾಕ್ ಡ್ರಿಲ್ ಅನ್ನು ಕಂಡಕ್ಟ್ ಮಾಡ್ತಿರೋದು. ಆಪರೇಷನ್ ಸಿಂಧೂರ ಬಳಿಕ ಕೂಡ ನಾವು ಬಹಳ ಜಾಗೃತವಾಗಿದ್ದೀವಿ, ಎಚ್ಚರಿಕೆಯಿಂದ ಇದ್ದೀವಿ, ಯಾವುದೇ ಬಗೆಯ ಅಟ್ಯಾಕ್ಗೆ ನಾವು ರಿಟಾಲಿಯೇಟ್ ಮಾಡೋಕೆ ರೆಡಿ ಇದ್ದೀವಿ ಅನ್ನೋ ಸಂದೇಶ ಕೊಡುವಂಥ ಪ್ರಯತ್ನವೋ ಅಥವಾ ಇನ್ಯಾವುದರ ಸುಳಿವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಾಕ್ ಡ್ರಿಲ್ಗೆ ಕರೆ ಕೊಡಲಾಗಿರೋದು ಏಕಾಏಕಿ. NSA ಅಜಿತ್ ದೋವಲ್ ಅವರ ಮಾಸ್ಕೋ ವಿಸಿಟ್ ಇತ್ತು, ಅದು ದಿಢೀರ್ ಅಂತ ಕ್ಯಾನ್ಸಲ್ ಆಗಿದೆ. ಮೇ 27ರಿಂದ ಮೇ 29ನೇ ತಾರೀಕಿನವರೆಗೆ ದೋವಲ್ ಅವರ ಮಾಸ್ಕೋ ವಿಸಿಟ್ ಇತ್ತು. ರಷ್ಯಾ ಭೇಟಿ ಕೊಡಬೇಕಿತ್ತು ಅವರು. ಸೆಕ್ಯೂರಿಟಿ ಇಶ್ಯೂಸ್ಗೆ ಸಂಬಂಧಪಟ್ಟಂತೆ ಒಂದು ಈವೆಂಟನ್ನು ಅಟೆಂಡ್ ಆಗಬೇಕಿತ್ತು. ಆದರೆ ಇದ್ದಕ್ಕಿದ್ದಂತೆ ಆ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ. ಕಾರಣ ಕೊಟ್ಟಿರೋದು ಅವ್ರಿಗೇನು ಹುಷಾರಿಲ್ಲ ಅಂತ, ಫ್ಲೂ ಡಯಾಗ್ನೋಸಿಸ್ ಆಗಿದೆ, ಹಾಗಾಗಿ ಅವ್ರು ಹೋಗ್ತಿಲ್ಲ ಅಂತ. ಬಟ್ ಅವರ ರಷ್ಯಾ ಪ್ರವಾಸ ರದ್ದಾಗಿರೋದು ಕೂಡ ಇದಕ್ಕೆ ಕನೆಕ್ಟ್ ಆಗ್ತಾ ಇದೆ. ಮತ್ತೊಂದು ಕಡೆ ಯೂನಿಯನ್ ಮಿನಿಸ್ಟರ್ ಅಂದರೆ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಿರೋದು. ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಅವ್ರನ್ನ ಭೇಟಿಯಾಗಿ ಮಾತುಕತೆ ಮಾಡ್ಕೊಂಡು ಬಂದಿದ್ದಾರೆ. ಇದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಯೂಶಲಿ ಈ ಮಾಕ್ ಡ್ರಿಲ್ ಮಾಡೋದು ಯಾಕೆ, ಸಿವಿಲಿಯನ್ ರೆಡಿನೆಸ್ನ ಚೆಕ್ ಮಾಡೋದಕ್ಕೆ, ಅಂದರೆ ನಾವು ಯಾವ ರೀತಿ ಜನ ಕೂಡ ಪ್ರಿಪೇರ್ಡ್ ಆಗಿರಬೇಕು ಅನ್ನುವಂಥ ಒಂದು ಸಂದೇಶ ಕೊಡೋದು. ನರೇಂದ್ರ ಮೋದಿ ಅವರು ನಿನ್ನೆ ಒಂದು ಮಾತು ಹೇಳಿದರು, ಸಿಂಧೂರ ಆಪರೇಷನ್ ಸಿಂಧೂರ ಬರೀ ಸೇನೆದು ಅಥವಾ ಸರ್ಕಾರದ್ದು ಅಂತಲ್ಲ, ಇಡೀ ದೇಶದ ಜನರದ್ದು, 140 ಕೋಟಿ ಜನರು ಕೂಡ ಇದಕ್ಕೆ ಜವಾಬ್ದಾರರಾಗಿರ್ತಾರೆ. ಚೀನಾಗೆ ತಕ್ಕ ಪಾಠವನ್ನು ಕಲಿಸೋಣ, ಚೀನಾ ವಸ್ತುಗಳನ್ನು ಬಹಿಷ್ಕರಿಸುವ ಮೂಲಕ ಅನ್ನೋ ಒಂದು ಸಂದೇಶ ಕೊಟ್ಟಿದ್ರು. ಅದೇ ರೀತಿಯಲ್ಲಿ ಇದು ಒಂದು ರೀತಿ ಮಾಕ್ ಡ್ರಿಲ್. ಎಲ್ಲ ಟೈಮಲ್ಲೂ ಕೂಡ ಗಡಿ ಭಾಗದಲ್ಲಿ ಅಲರ್ಟ್ ಆಗಿರಬೇಕು, ಯಾವಾಗ ಏನು ಬೇಕಾದರೂ ಆಗಬಹುದು ಅನ್ನೋದು. ಹೇಳಿ ಕೇಳಿ ಭಯೋತ್ಪಾದಕರ ಕುಕೃತ್ಯ ಅಲ್ಲಿ ನಿಂತಿಲ್ಲ, ಜಮ್ಮು ಕಾಶ್ಮೀರದಲ್ಲಿ ನಿಲ್ಲೋಕೆ ಸಾಧ್ಯವೂ ಇಲ್ಲ ಅನ್ನೋ ರೀತಿಯಲ್ಲಿ ಮತ್ತೆ ನುಸುಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಬರ್ತಿದೆ. ಒಂದು ದೊಡ್ಡ ಉಗ್ರರ ಗುಂಪೆ ವಿವಿಧ ಕಡೆಗಳಲ್ಲಿ ನುಸುಳುವಂಥ ಪ್ರಯತ್ನ ಮಾಡಿತ್ತು, ಆದರೆ ನಮ್ಮ BSF ಅವ್ರನ್ನೆಲ್ಲ ಹಿಮ್ಮೆಟ್ಟಿಸಿದೆ. ಆ ಬಾರ್ಡ್ರಲ್ಲಿ ಆ ಕಡೆ ಲಾಂಚ್ ಪ್ಯಾಡ್ಗಳನ್ನು ಮತ್ತೆ ಸೆಟಪ್ ಮಾಡ್ತಿದ್ದಾರಂತೆ. ಆ ಕೆಲವೊಂದು ಸೂಕ್ಷ್ಮ ದೃಶ್ಯಗಳು ಅಥವಾ ಮಾಹಿತಿ ನಮ್ಮ ಸೇನೆಗೆ ಲಭ್ಯ ಆಗಿದೆ. ಎಲ್ಲ ಹೊಡೆದು ಹಾಕಿದ್ರಲ್ವ ನಮ್ಮ ಲಾಂಚ್ ಪ್ಯಾಡು, ಅಂದರೆ ಪಾಕಿಸ್ತಾನದವರ ಲಾಂಚ್ ಪ್ಯಾಡನ್ನು ನಮ್ಮ ಸೈನಿಕರು ಹೊಡೆದು ಹಾಕಿದ್ರು, ಅಲ್ಲಿನ ಸೇನಾ ಪೋಸ್ಟ್ಗಳನ್ನು ಹೊಡೆದು ಹಾಕಿದ್ರು. ಸುಮಾರು 48 ಪೋಸ್ಟ್ಗಳನ್ನು ಪುಡಿಯಾಗಿಸಿರುವಂಥ ದೃಶ್ಯವನ್ನು BSF ರಿಲೀಸ್ ಮಾಡಿದೆ, ಅದೆಲ್ಲ ಗಮನಿಸಿದ್ದೀವಿ. ಅದರ ಬೆನ್ನಲ್ಲೇ ಕೆಲವೊಂದು ಮೂಮೆಂಟ್ಸ್ ಗೊತ್ತಾಗ್ತಿದೆ ಬಾರ್ಡರ್ ಆಚೆಗೆ, ಅಂದರೆ ಭಾರತಕ್ಕೆ ಹತ್ತಿರದಲ್ಲಿ ಮತ್ತೆ ಟೆರರ್ ಕ್ಯಾಂಪ್ಸ್ ಆಕ್ಟಿವೇಟ್ ಆಗಿದೆ ಅಂತ.
ಆ ದೃಶ್ಯಗಳು ಸಿಕ್ಕಿವೆ ಅಥವಾ ಆ ಮಾಹಿತಿ ಸಿಕ್ಕಿದೆ ಅನ್ನೋ ವಿಚಾರ ಮತ್ತೊಂದು ಕಡೆ ದೇಶದಲ್ಲಿ ಆಗ್ತಿರುವಂಥ ಈ ಎಲ್ಲ ಬೆಳವಣಿಗೆಗಳು ಭಾರತ ಇನ್ನೇನಾದರೂ ಒಂದು ಸಣ್ಣ ಆ್ಯಕ್ಷನ್ ಆ ಕಡೆಯಿಂದ ಆದರೂ ದೊಡ್ಡ ರಿಯಾಕ್ಷನ್ ಕೊಡುತ್ತೆ ಅನ್ನುವಂಥ ಡೀಲ್ ಮೇಲೇ ಈ ಕದನ ವಿರಾಮ ಮಾಡ್ಕೊಂಡಿರೋದು. ಆ ಕಡೆಯಿಂದ ಯಾವುದೇ ಆ್ಯಕ್ಟ್ ಆಫ್ ಟೆರರ್ ಅಥವಾ ಅಲ್ಲಿನ ಸೇನೆ ಟೆರರು ಮತ್ತೊಂದು ಯಾವುದೇ ಆ್ಯಕ್ಟಿವಿಟಿ ಆಗಲಿ ಅದನ್ನು ಆ್ಯಕ್ಟ್ ಆಫ್ ವಾರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅನ್ನುವಂಥ ಬಿಗ್ ಮೆಸೇಜ್ ಮೋದಿ ಕೊಟ್ಟಿದ್ರು. ಅದಾದ ಮೇಲೆ ಕದನ ವಿರಾಮ ಆಯಿತು. ಸೊ ಏನಾದರೂ ಕುಕೃತ್ಯ ಮಾಡೋದಕ್ಕೆ ಪ್ರಯತ್ನ ಪಡ್ತಿದೆಯಾ, ಅಂತಹ ಇಂಟೆಲಿಜೆನ್ಸ್ ರಿಪೋರ್ಟ್ ಸಿಕ್ಕಿದೆಯಾ, ಅದಕ್ಕೆ ತಯಾರಾಗ್ತಿದೆಯಾ ಭಾರತ? ಒಟ್ಟಿನಲ್ಲಿ ಆಪರೇಷನ್ ಸಿಂಧೂರ ಬಳಿಕ ಎಲ್ಲ ಶಾಂತಿಯುತವಾಗಿತ್ತು ಅನ್ನೋವಾಗಲೇ ಇಂಥದ್ದೊಂದು ಅಚ್ಚರಿಯ ಬೆಳವಣಿಗೆ ಆಗ್ತಿದೆ. ಈ ಸಮಯದಲ್ಲಿ ನರೇಂದ್ರ ಮೋದಿ ಅವರು 29ನೇ ತಾರೀಕು 2 ದಿನಗಳ ಕಾಲ ಅವರು ಬಿಹಾರ, ಸಿಕ್ಕಿಮು, ವೆಸ್ಟ್ ಬೆಂಗಾಲ್ ಮತ್ತು ಉತ್ತರ ಪ್ರದೇಶ ಪ್ರೋಗ್ರಾಮ್ಗಳಲ್ಲಿ ಭಾಗಿಯಾಗಲಿದ್ದಾರೆ. ವಿಶೇಷವಾಗಿ ಸಿಕ್ಕಿಂ ದಿನಾಚರಣೆ ಅದು ಫಾರ್ಮ್ ಆಗಿ ಇಷ್ಟು ವರ್ಷ ಆಯಿತು, 50s ಆಚರಣೆ ಇರಬಹುದು, ಇಂತಹ ಕಾರ್ಯಕ್ರಮಗಳೆಲ್ಲ ಅವರು ಭಾಗವಹಿಸ್ತಿದ್ದಾರೆ. ವೆಸ್ಟ್ ಬೆಂಗಾಲ್ ಜನ ಯಾವಾಗಲೂ ಕೂಡ ಬಹಳ ಒಳ್ಳೆ ರೀತಿಯಿಂದ ವೆಲ್ಕಮ್ ಮಾಡ್ತಾರೆ ಅಂತ ವೆಸ್ಟ್ ಬೆಂಗಾಲ್ ಜನರನ್ನ ಉದ್ದೇಶಿಸಿ ಅವರು ಒಂದು ಸಂದೇಶ ಕೊಟ್ಟಿದ್ದಾರೆ. ನಾಳೆ ಬೆಳಗ್ಗೆನಿಂದ ನಾಡಿದ್ದು ತನಕ ನನ್ನ ಕಾರ್ಯಕ್ರಮಗಳೇನು ಅನ್ನೋದನ್ನೆಲ್ಲ ವಿವರಿಸಿ ಹೇಳಿದ್ದಾರೆ. ಅವರು ನಾರ್ತ್ ಈಸ್ಟು, ಪಶ್ಚಿಮ ಬಂಗಾಳ ಆ ಭಾಗದ ರಾಜ್ಯಗಳನ್ನು ವಿಸಿಟ್ ಮಾಡಲಿದ್ದಾರೆ. ಸೊ ಪಾಕಿಸ್ತಾನ ಕೆಣಕಿದ್ರೆ ಯಾವುದೇ ಸಮಯದಲ್ಲಿ ಭಾರತ ಉತ್ತರ ಕೊಡೋದಂತೂ ಶತಸಿದ್ಧ, ಅದರಲ್ಲಿ ಡೌಟ್ ಇಲ್ಲ. ಚೀನಾ ಪಾಕಿಸ್ತಾನಕ್ಕೆ ಯುದ್ಧ ವಿಮಾನಗಳನ್ನು 5th ಜನರೇಷನ್ ಯುದ್ಧ ವಿಮಾನಗಳನ್ನು ಕಳಿಸ್ಕೊಡ್ತಿರೋದಕ್ಕೂ ಕೂಡ ಭಾರತ ತಯಾರಿ ಮಾಡ್ಕೊಳ್ತಿರೋದು. ಮುಂದಿನ ಭವಿಷ್ಯದ ಲೆಕ್ಕಾಚಾರಗಳು ಹೇಗಾಗ್ತಿವೆ ಅನ್ನೋದನ್ನು ನೋಡಿದ್ದೀವಿ. ಆದರೆ ಈ ಕ್ಷಣಕ್ಕೆ ಏನಾಗ್ತಿದೆ ಅನ್ನೋದು ಮಾತ್ರ ಈಗ ಗಮನ ಸೆಳೆತಿರೋ ಬೆಳವಣಿಗೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.